ಪ್ರೀತಿಯ ಹಂಚುವ ಮಾರ್ಗ ಅಂತಾನೆ ಹೇಳ್ತಾ ಇದ್ದೀವಿ. ಪ್ರೀತಿಯಿಂದ ಎಲ್ಲವೂ ಸಾಧ್ಯವಾಗುತ್ತೆ ಅನ್ನೋ ಧ್ಯೇಯವನ್ನ ಇಟ್ಕೊಂಡು ಪ್ರೀತಿಯಿಂದಲೇ ಎಲ್ಲವನ್ನು ಸಾಕಾರಗೊಳಿಸ್ತಾ ಇದೆ ಈ ವೇದಿಕೆ. ಹೀಗೆ ಇರಬೇಕು, ಔಪಚಾರಿಕವಾಗಿಯೇ ಇರಬೇಕು, ಆ ಥರದ್ದೇನಿಲ್ಲ. ಇಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಒಂದು ಕಡೆ ಸೇರ್ತೀವಿ, ಒಂದಿಷ್ಟು ಮಾತುಗಳನ್ನ ಆಡ್ತೀವಿ, ಒಂದಿಷ್ಟು ಅಭಿಪ್ರಾಯಗಳನ್ನ ಹಂಚ್ಕೊಳ್ತೀವಿ. ಈ ಮುಖೇನ ನಮ್ಮನ್ನು ನಾವು ತಿದ್ಕೊಳ್ತೀವಿ, ನಮ್ಮ ಸಹಯೋಗದಲ್ಲಿರ್ತಕ್ಕಂಥವರನ್ನು ತಿದ್ದುವ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಮಹಾದಾರಿಯ ಜೊತೆ ನಾವು ಸದಾ ನಡೀತಾ ಇದ್ದೀವಿ. ಇದು ನಮಗೆ ಅನುಭವ ಮಂಟಪನೂ ಹೌದು, ಮಹಾಮನೆಯೂ ಹೌದು. ಎಲ್ರಿಗೂ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರಂಗೆ ನಾನಿವತ್ತು ಈ ವಿಡಿಯೋದಲ್ಲಿ ದಾರಿ ಬುತ್ತಿ ಬಳಗದ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ. ಏನಪ್ಪ ಇದು ದಾರಿ ಬುತ್ತಿ? ಬುತ್ತಿ ಅನ್ನೋ ಪದನೇ ಹೊಸದಾಗೈತಲ್ಲ ಅಂತ ಅನ್ಕೋಬೇಡ್ರಿ. ಈ ದಾರಿ ಬುತ್ತಿ ಬಳಗ ಅಂದ್ರೆ ಏನು, ಅದೇನೇನ್ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ದಾರಿ ಬುತ್ತಿ ಬಳಗದ ಕೆಲವರು ಅವರದೇ ಆದ ಮಾತುಗಳಲ್ಲಿ ಹೇಳ್ತಾರೆ. ಅದ್ರ ಜೊತೆಗೆ ಈ ಒಂದು ದಾರಿ ಯಾವ ಯಾವ ಬುತ್ತಿಯನ್ನ ನಿಮಗೆ ಹಂಚುತ್ತೆ ಅನ್ನೋದನ್ನು ಸಹ ಹೇಳ್ತಾರೆ. ನೀವೆಲ್ಲರೂ ಸಹ ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಕೇಳ್ಕೊಳ್ತೀನಿ. ನನ್ನನ್ನು ಬಹುವಾಗಿ ಕಾಡುವ ಕೆಲವು ಕವಿಗಳಲ್ಲಿ ಕವಿ ಬ್ರೆಟ್ ಕೂಡ ಒಬ್ಬ. ಬ್ರೆಟ್ನ ಒಂದು ಸಾಲನ್ನ ಯಾವಾಗಲೂ ನಾನು ನೆನಪು ಮಾಡ್ಕೊಳ್ತಾ ಇರ್ತೀನಿ ಮೇಡಮ್. ಕಗ್ಗತ್ತಲ ಕಾಲದಲ್ಲೂ ಹಾಡಬೇಕೆ, ಹೌದು ಕಗ್ಗತ್ತಲ ಕಾಲದಲ್ಲೂ ಹಾಡಬೇಕು, ಕಗ್ಗತ್ತಲನ್ನೇ ಕುರಿತು ಅಂತ. ನಮ್ಮ ಪ್ರಸ್ತುತ ನಮ್ಮ ಬದುಕಿನಲ್ಲಿ ಶಿಥಿಲವಾಗ್ತಿರುವಂತಹ ಸಂಬಂಧಗಳು, ಕಳೆದು ಹೋಗುತ್ತಿರುವಂತಹ ಮನುಷ್ಯತ್ವ, ಕಾಣೆಯಾಗುತ್ತಿರುವಂತಹ ಅಂತಃಕರಣ, ಇಂಥದ್ರೆಲ್ಲದರ ಮಧ್ಯೆ ಅಂತಃಕರಣವನ್ನು ಹುಡುಕೊಳ್ಳೋಕ್ಕೆ, ಮತ್ತೆ ಮನುಷ್ಯತ್ವವನ್ನು ಬೆಸೆಯೋದಕ್ಕೆ, ಮತ್ತೆ ಸಂಬಂಧಗಳನ್ನು ಒಟ್ಟುಗೂಡಿಸೋದಕ್ಕೆ ಪ್ರೀತಿ ಬೇಕು ಅನ್ನೋದು ಕೂಡ ನನ್ನ ನಂಬಿಕೆ. ಮನುಷ್ಯತ್ವವನ್ನು ಹುಡುಕುವಂತಹ, ಮನುಷ್ಯತ್ವವನ್ನು ಗುರುತಿಸುವಂತಹ, ಮನುಷ್ಯತ್ವವನ್ನು ಗೌರವಿಸುವಂತಹ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ತೊಡಗಿದ್ದೇವೆ. ಪ್ರೀತಿಯನ್ನು ಹಂಚುವಲ್ಲಿ, ಪ್ರೀತಿಯನ್ನು ತಕ್ಕೊಳ್ಳುವಲ್ಲಿ, ಕೊಡುವುದು ಮತ್ತು ಪಡೆಯುವುದರಲ್ಲಿರುವಂತಹ ಸಂತೋಷ ಈ ದಾರಿ ಬುತ್ತಿಯಿಂದ ಮತ್ತೆ ಮತ್ತೆ ನನಗೆ ರುಜುವಾತಾಗ್ತಿದೆ. ದಾರಿ ಬುತ್ತಿ ಅಂದರೆ ಪ್ರೀತಿ ಅಷ್ಟೇ ಮೇಡಮ್. ಪ್ರೀತಿಗೆ ಬೇರೆ ವ್ಯಾಖ್ಯಾನಗಳನ್ನು ಕೊಡೋಕ್ಕೆ ನನಗೇನು ಇಷ್ಟ ಆಗೋದಿಲ್ಲ. ನಮಸ್ಕಾರ. ಪ್ರೀತಿ ಹಂಚುವ ಮಾರ್ಗ ಅಂತ ಯಾವಾಗಲೂ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಮನುಷ್ಯ ಆಗಿರಬಹುದು ತನ್ನ ಜೀವನದಲ್ಲಿ ಒಂದು ಮನುಷ್ಯತ್ವವನ್ನು ಯಾವ ರೀತಿ ಬೆಳೆಸ್ಕೋಬೇಕು ಅಥವಾ ಮಾನವೀಯ ಮೌಲ್ಯಗಳಲ್ಲಿ ಒಂದು ಸಮಾಜದಲ್ಲಿ ಉತ್ತಮ ತನ್ನ ಬದುಕನ್ನು ತಾನು ರೂಪಿಸ್ಕೊಳ್ಳೋದಕ್ಕೆ, ಉತ್ತಮವಾಗಿ ರೂಪಿಸ್ಕೊಳ್ಳೋದಕ್ಕೆ ಈ ದಾರಿ ಬುತ್ತಿಯಂತಹ ಮಾರ್ಗಗಳು ಖಂಡಿತವಾಗ್ಲೂ ಎಲ್ಲರಿಗೂ ಏನು ಪ್ರೀತಿ ಹಂಚ್ಕೊಳ್ತಾ, ವಿಶ್ವಾಸವನ್ನು ಹಂಚ್ಕೊಳ್ತಾ, ಸ್ನೇಹವನ್ನು ಹಂಚ್ಕೊಳ್ತಾ ಎಲ್ಲ ಒಟ್ಟಾಗಿ ಇಲ್ಲಿ ಬೆರೀತಾ ಸಹಬಾಳ್ವೆಯಿಂದ ಎಲ್ಲರೂ ಸಹ ಒಂದುಗೂಡಿ ಈ ದಾರಿ ಬುತ್ತಿ ನಡೀತಾ ಇದೆ. ಇದು ಪ್ರೀತಿ ಹಂಚುವ ಮಾರ್ಗ ಅನ್ನುವಂತಹ ಒಂದು ಟ್ಯಾಗ್ಲೈನ್ ಏನಿದೆ ಅದಕ್ಕೆ ತಕ್ಕ ಒಂದು ಪ್ರೀತಿಯನ್ನು ಹಂಚ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಕವಿಗೋಷ್ಠಿಲೆಲ್ಲ ನಾವು ತುಂಬ ಎಲ್ಲ ದೊಡ್ಡವರೇ ಜಾಯ್ನ್ ಆಗ್ತಾ ಇದ್ವಿ. ಬಟ್ ಇಲ್ಲಿ ಎಲ್ಲ ಏಜ್ ಮಕ್ಕಳು ಬಂದಿರೋದ್ರಿಂದ ನಮ್ಗೆ ಒಂಥರ ತುಂಬ ಖುಷಿ ಆಯಿತು. ಎಲ್ಲ ಮಕ್ಕಳ ಜೊತೆ ಆಟ ಆಡಿದ್ವಿ, ಮಾತಾಡ್ಸಿದ್ವಿ, ತುಂಬ ಕವನಗೋಷ್ಠಿಗಳು ಮಾಡಿದ್ರು ಕೆಲವರೆಲ್ಲ. ತುಂಬ ಖುಷಿ ಅನಿಸ್ತು ಈ ಪ್ರೋಗ್ರಾಮು. ಮತ್ತೆ ತಿಂಗಳು ಬರೋಣ ಅನಿಸ್ತಿದೆ ನನಗೆ ಈ ಪ್ರೋಗ್ರಾಮ್ಗೆ. ಎಲ್ಲರೂ ಜಾಯ್ನ್ ಆಗಿದ್ದು ತುಂಬ ಸಂತೋಷ ಅನಿಸ್ತಿದೆ ಮೇಡಮ್. ಎಲ್ರಿಗೂ ನಮಸ್ಕಾರ. ನಾನು ದರ್ಶನ್. ದಾರಿ ಬುತ್ತಿ ಇದು ಪ್ರೀತಿ ಹಂಚುವ ಮಾರ್ಗ. ದಾರಿ ಬುತ್ತಿ ಇಂದು ಸಾಹಿತ್ಯದ ವೇದಿಕೆಯಾಗಿದ್ದು ಈಗಾಗಲೇ ದಾರಿ ಬುತ್ತಿ ಪ್ರಕಾಶನ ಆಗಿ ಹೊರಹೊಮ್ಮಿದೆ. ಈ ದಿನ ದಾರಿ ಬುತ್ತಿ ಮಾಸಿಕ ಪತ್ರಿಕೆಯಾಗಿ ಕೂಡ ನಮಗೆ ಕಾಣಿಸ್ಕೊಳ್ತಾ ಇದೆ. ಈಗಾಗಲೇ 8 ಹೆಜ್ಜೆಗಳನ್ನು ಪೂರೈಸಿರುವ ದಾರಿ ಬುತ್ತಿ ಬರೀ ಕತೆ, ಕವಿತೆ, ಪುಸ್ತಕ ಓದು, ಚರ್ಚೆ ಈ ಚೌಕಟ್ಟಿನಲ್ಲಿ ಇದ್ದಂಥದ್ದು ಪುಸ್ತಕವನ್ನು ಮಾಡಿ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಿ ಪ್ರಕಾಶನವಾಗಿ ಹೊರಹೊಮ್ಮಿದೆ. ಮುಂದುವರೆದು ಮಾಸಿಕ ಪತ್ರಿಕೆಯಾಗಿ ಕೂಡ ಹೊರಹೊಮ್ಮಿರೋದು ಬಹಳ ಸಂತಸದ ಸುದ್ದಿ. ಸೊ ಒಂದು ಬಳಗ ವೇದಿಕೆಯಾಗಿ, ಪತ್ರಿಕೆಯಾಗಿ, ಪ್ರಕಾಶನವಾಗಿಯೂ ಬಹುಮುಖ ನೆಲೆಗಳಲ್ಲಿ ಕಾಣಿಸ್ಕೊಳ್ತಾ ಇರೋದು ಇಂದಿನ ಯುವ ಪ್ರತಿಭೆಗಳಿಗೆ ಇದೊಂದು ಅವಕಾಶ ಸೃಷ್ಟಿಸುವಂತಹ ಒಂದು ವೇದಿಕೆ ಆಗುತ್ತೆ ಅಂತ ನಾನು ಪರಿಭಾವಿಸ್ತೀನಿ. ಇದನ್ನೆಲ್ಲ ಸಾಧ್ಯ ಮಾಡಿಕೊಡ್ತಾ ಇರುವಂತಹ ನಮ್ಮ ಬಳಗದ ಹಿರಿಯ ಮತ್ತು ಮಾತೃ ಪ್ರೇಮವುಳ್ಳ ಬಹಾರಮ್ಮ ಕುಮಾರಿ ಮೇಡಮ್ ಹಾಗೂ ಈ ಬಳಗವನ್ನು ಮುಂದಾಳತ್ವ ವಹಿಸಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ರಂಗಮ್ಮ ಹೊದೇಕಲ್ ಮೇಡಮ್ಗೆ ಹಾಗೂ ದಾರಿಬುತ್ತಿಯ ಎಲ್ಲ ಸಹೃದಯಿಗಳಿಗೆ ಹಾಗೂ ಎಲ್ಲ ಸಮಾನ ಮನಸ್ಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ನೀವು ಬನ್ನಿ ನಮ್ಮ ಜೊತೆ ದಾರಿಬುತ್ತಿಯಲ್ಲಿ ಜೊತೆಯಾಗಿ ಅಂತ ಹೇಳ್ತೀನಿ. ಧನ್ಯವಾದಗಳು.
ದಾರಿಬುತ್ತಿ ಅನ್ನೋದು ಒಂದು ಸಾಹಿತ್ಯದ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ. ದಾರಿಬುತ್ತಿ ಅಂತ ಹೇಳಿದ್ರೆ ಈ ದಾರಿಯಲ್ಲಿ ಇರ್ತಕ್ಕಂಥ ಒಂದು ಬುತ್ತಿ ಏನಿದೆ, ಆ ಬುತ್ತಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಪ್ರೀತಿ ಅನ್ನೋದಷ್ಟೇ. ಸ್ನೇಹ, ಪ್ರೀತಿ, ಕರುಣೆ, ಮಾನವೀಯತೆ, ಇನ್ನೂ ಏನೇನು ಒಳಿತುಗಳೇನೇನಿದೆ ಅದನ್ನೆಲ್ಲ ಸೇರಿಸ್ಕೊಂಡು ಒಗ್ಗೂಡಿಸ್ಕೊಂಡು ಪ್ರತಿಯೊಬ್ಬರೂ ಒಗ್ಗೂಡಿಸ್ಕೊಂಡು ಇಲ್ಲಿ ನಾವು ಮಾತ್ರ ಈ ಥರದವರೇ ಇರಬೇಕು, ಆ ಥರದವರೇ ಇರಬೇಕು, ಆ ಥರದ್ದು ಯಾವ ಭಿನ್ನಗಳು ಇಲ್ಲದೆ ಎಲ್ಲರನ್ನೂ ಬಂದವ್ರನ್ನೆಲ್ಲರನ್ನೂ ಒಗ್ಗೂಡಿಸ್ಕೊಂಡು ಪ್ರೀತಿ ಮತ್ತು ಸ್ನೇಹಗಳ ಮುಖಾಂತರ ಮುಂದೆ ಸಾಗ್ತಾ ಇರ್ತಕ್ಕಂತಹ ಒಂದು ದಾರಿ ಇದು. ಆ ದಾರಿನಲ್ಲಿ ಇರ್ತಕ್ಕಂಥ ಬುತ್ತಿ ಏನಿದೆ ಅದನ್ನು ಎಲ್ರಿಗೂ ಹಂಚ್ತಾ ಇದ್ದಾರೆ. ಎಲ್ಲರೂ ಜೊತೆಯಾಗಿ ನಾವೆಲ್ಲರೂ ಹೊಸದಾಗಿ ಪ್ರತಿ ತಿಂಗಳು ಒಬ್ಬೊಬ್ಬರು ಅಂತ ಹೊಸದಾಗಿ ಸೇರಿಕೊಳ್ತಾ ಇರ್ತಕ್ಕಂಥವ್ರನ್ನೇ. ಹಾಗಾಗಿ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಎಲ್ಲರೂ ಬನ್ನಿ ನಮ್ಮ ದಾರಿಯಲ್ಲಿ ಜೊತೆಯಾಗಿ ಅಂತ. ಥ್ಯಾಂಕ್ ಯು.